ನಮಸ್ಕಾರ. ಗುಡ್ ಮಾರ್ನಿಂಗ್ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್, ಪ್ರಮುಖ ಸುದ್ದಿ, ಫಲಿತಾಂಶದ ಸುದ್ದಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕುತೂಹಲ ಕೆರಳಿಸಿದ ಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸೋಲು ಉಂಟಾಗಿದೆ. ಸೌಮ್ಯಾ ರೆಡ್ಡಿ ವಿರುದ್ಧ ಗೆದ್ದು ಬೀಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸಿಕೆ ರಾಮಮೂರ್ತಿ. ಕಣ್ಣೀರು ಹಾಕುತ್ತಾ ಎಣಿಕಾ ಕೇಂದ್ರದಿಂದ ಹೊರಬಂದಿದ್ದಾರೆ ಸೌಮ್ಯಾ ರೆಡ್ಡಿ. ತಾನು ಗೆಲುವನ್ನ ಸಾಧಿಸಿದ್ದೀನಿ ಅನ್ನುವಂತಹ ಖುಷಿಯಲ್ಲಿದ್ರು. ಆದ್ರೆ ಅವರು ಕೇವಲ 16 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ದಾರೆ. 16 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಮಮೂರ್ತಿ. ಮತ ಎಣಿಕೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ 6 ಬಾರಿ ಎಣಿಕೆ ನಡೆದಿತ್ತು. 6ನೇ ಸುತ್ತಿನ ಎಣಿಕೆಯಲ್ಲಿ ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಮಮೂರ್ತಿ ಅವರು. ನಿನ್ನೆ ತಡರಾತ್ರಿವರೆಗೂ ಈ ಮತ ಎಣಿಕೆಯ ಪ್ರಕ್ರಿಯೆ ಸಾಗಿತ್ತು. ಅಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವೇ ನಡೆದಿತ್ತು. ಮತ ಎಣಿಕೆಯ ಸಂದರ್ಭದಲ್ಲಿ ಮೊದಲಿಗೆ ಸೌಮ್ಯಾ ರೆಡ್ಡಿ ಅವರೇ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗಿತ್ತಾದ್ರೂ ಕೂಡ ಒಂದು ಮತಗಳ ಅಂತರವನ್ನ ನೋಡಿದ್ರೆ ಇದು ಯಾಕೋ ಮತಗಳ ಅಂತರದಲ್ಲಿ ಕಡಿಮೆಯಾಗಿದೆ ಅನ್ನೋದು ಸೌಮ್ಯಾ ರೆಡ್ಡಿ ಅವರ ಭಾವನೆಯಾಗಿತ್ತು. ಆ ನಂತರ ರಾಮಮೂರ್ತಿ ಅವರನ್ನ ಚಾಲೆಂಜ್ ಮಾಡ್ತಾರೆ. ಆ ಚಾಲೆಂಜ್ ನಲ್ಲಿ ರಾಮಮೂರ್ತಿ ಅವರು ಈಗ ಗೆಲುವನ್ನ ಸಾಧಿಸಿದ್ದಾರೆ. ಏನಾಯ್ತು, ಕೊನೆಗೆ ಈ ಪ್ರಕರಣ ಸುಖಾಂತ್ಯ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ತಡರಾತ್ರಿವರೆಗೂ ಕೂಡ ಈ ಗೊಂದಲ ಹಾಗೆ ಇತ್ತು. ಯಾಕಂದ್ರೆ 1 ಸಲ ಚಾಲೆಂಜ್ ಆಯ್ತು, 2 ಸಲ ಚಾಲೆಂಜ್ ಆಯ್ತು. ಆನಂತರ ಬಿಜೆಪಿಯ ಮುಖಂಡರುಗಳು ಬಂದ್ರು, ಡಿ ಕೆ ಸುರೇಶ್, ಹೀಗೆ ಎಲ್ಲರೂ ಕೂಡ ಬಂದ್ರು. ಕೊನೆಗೆ ಯಾವ ರೀತಿಯಾಗಿ ಸುಖಾಂತ್ಯ ಆಯ್ತು, ಯಾವ ರೀತಿಯಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು ಅಂತ ಹೇಳಲಾಯ್ತು? ನವಿತಾ ಜೈನ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಪ್ರಮುಖವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರ ಎಂದೇ ಇಲ್ಲಿ ಸಾಕಷ್ಟು ಒಂದು ಹೈಡ್ರಾಮವನ್ನೇ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಸೌಮ್ಯ ರೆಡ್ಡಿ ಅವರು 160 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿಕೊಂಡಿದ್ದಾರೆ ಅಂತ ಹೇಳಿದ ಏನು ಒಂದು ಅಧಿಕೃತವಾಗಿ ಅಲ್ಲಿ ಘೋಷಣೆ ಆಗುವ ಸಂದರ್ಭದಲ್ಲೇ ಮತ್ತೆ ತಕರಾರು ಅಲ್ಲಿ ಅರ್ಜಿ ವಿಚಾರ ಬಂತು. ನಂತರ ಮರು ಎಣಿಕೆಯನ್ನ ಮಾಡಲಾಯಿತು. ಅದೇ ಇಲ್ಲಿ ಮತ್ತೆ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗಿದಂತದ್ದು. ಸುಮಾರು 4-5 ಹಂತದಲ್ಲಿ ಮತ ಎಣಿಕೆ ಮಾಡಲಾಯಿತು. ಜಯನಗರ ವಿಧಾನಸಭಾ ತಡರಾತ್ರಿಯವರು ಕೂಡ ಹೈಡ್ರಾಮ ಸೃಷ್ಟಿಯಾಗಿದ್ದು, ಒಂದು ಕಡೆ ಬಿಜೆಪಿ ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗರೆಲ್ಲರೂ ಕೂಡ ಪರ ವಿರೋಧದ ಘೋಷಣೆಗಳನ್ನ ಕೂಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಆರೋಶಕ್ ಆಗಿರಬಹುದು, ಮತ್ತೆ ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿಯ ಕೆಲ ನಾಯಕರೆಲ್ಲ ಕೂಡ ಬಂದು ಮತಗಟ್ಟೆಯಲ್ಲಿ ಕೂತ್ಕೊಂಡು ಠಿಕಾಣಿಯನ್ನ ಹುಡ್ಕೊಂಡ್ರು. ಆದ್ರೆ ನಂತರ ತಡರಾತ್ರಿಯ ಸಂದರ್ಭದಲ್ಲಿ ಸೌಮ್ಯಾ ರೆಡ್ಡಿ ಅವರು ಸೋಲನ್ನು ಒಪ್ಪಿದ್ದಾರೆ ಅಂತ ಹೇಳಿ 16 ಮತಗಳ ಅಂತರದಿಂದ ಅವರು ಸೋತಿದ್ದಾರೆ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಆಗಿರಬಹುದು, ಮತ್ತೆ ಡಿ ಕೆ ಶಿವಕುಮಾರ್ ಖುದ್ದಾಗಿ ಅವರು ಬಂದು ಪೊಲೀಸ್ ಅಧಿಕಾರಿಗಳ ಬಳಿ ಒಂದು ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅಲ್ಲಿ ಒಂದು ಅಸಮಾಧಾನಗೊಂಡು ಅಲ್ಲಿ ಈ ಒಂದು ಬೆಳವಣಿಗೆಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಕೊನೆಯದಾಗಿ ಮಧ್ಯರಾತ್ರಿ ಅಲ್ಲಿ ಮನೋಜ್ ಕುಮಾರ್ ಮೀನವರೇ ಖುದ್ದಾಗಿ ಬಂದು ಘೋಷಣೆಯನ್ನ ಮಾಡಿ ಕೇವಲ 57,797 ಅಂತರದೆಲ್ಲ ರಾಮಮೂರ್ತಿ, ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಮಮೂರ್ತಿ ಜಯಗಾನ ಮಾಡಿದ್ದಾರೆ. ಮತ್ತೆ 16 ಮತಗಳ ಅಂತರದಿಂದ ಇವರು ಸೋಲನ್ನು ಒಪ್ಪಿದ್ದಾರೆ ಅಂತ ಹೇಳಿ ಅವರು ಘೋಷಣೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡ್ರು. ಮತ್ತೆ ಏನು ಗೆಲುವನ್ನ ಸಾಧಿಸುವ ಖುಷಿಯಲ್ಲಿದ್ದಂತಹ ಸೌಮ್ಯಾ ರೆಡ್ಡಿ ಅವರಿಗೆ ಅದು ದೊಡ್ಡ ಆಘಾತವೇ ಆಗಿತ್ತು. ಅವರು ನಂತರ ಕಣ್ಣೀರು ಹಾಕೊಂಡು ಮತಗಟ್ಟೆಯಿಂದ ಹೊರಬರುವಂತಹ ಒಂದು ಸಂದರ್ಭ ಕೂಡ ಅಲ್ಲಿ ಮಧ್ಯರಾತ್ರಿ ಸೃಷ್ಟಿಯಾಯಿತು. ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಮತ್ತೆ ಬೆಂಬಲಿಗರೆಲ್ಲರೂ ಕೂಡ ಮತಗಟ್ಟೆಯ ಗೇಟ್ ಮುಂಭಾಗವನ್ನ ತಳ್ಳಿ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಮುಂದಾದ್ರು. ಆದ್ರೆ ಪೊಲೀಸರೆಲ್ಲರೂ ಕೂಡ ಅವರನ್ನ ನಿಯಂತ್ರಣವನ್ನ ಮಾಡಿ ನಂತರ ಹಿರಿಯ ಅಧಿಕಾರಿಗಳ ಜೊತೆ ಸಮಚಿತ್ತದಿಂದ ಅವರನ್ನ ಭದ್ರತೆ ದೃಷ್ಟಿಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ರು. ಇವತ್ತು ಮತ್ತೆ ಅಥವಾ ನಾಳೆ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡುವಂತಹ ಎಲ್ಲ ಒಂದು ಸಿದ್ಧತೆಗಳನ್ನ ಈಗ ಇವರು ಕೂಡ ರಾಮಲಿಂಗಾರೆಡ್ಡಿ ಮತ್ತೆ ಇಲ್ಲಿ ಅಭ್ಯರ್ಥಿಯಾಗಿದ್ದಂತಹ ಸೌಮ್ಯಾ ರೆಡ್ಡಿ ಅವರು ಕೂಡ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಅಂತೂ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಅಭೂತಪೂರ್ವ ಗೆಲುವು ಸಿಕ್ಕಿದೆ ಕಾಂಗ್ರೆಸ್ಗೆ. ಈಗ ಗೆದ್ದಿದ್ದಾಗಿದೆ. ಮುಂದಿನ ಪ್ರಶ್ನೆ, ಸಿಎಂ ಯಾರು ಅನ್ನೋದು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿಗಾಗಿ ಪ್ರಬಲ ಫೈಟ್ ಇರೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಇಬ್ಬರು ಸಿಎಂ ಸ್ಥಾನದ ಆಕಾಂಕ್ಷಿಗಳೇ.
ಹಾಗಾದ್ರೆ ಸಿಎಂ ಯಾರಾಗ್ತಾರೆ? ಈ ಪ್ರಶ್ನೆಗೆ ಉತ್ತರ ಇವತ್ತು ಸಿಗುವ ಚಾನ್ಸಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ಸಿಎಂ ಅಭ್ಯರ್ಥಿಯ ಫೈನಲ್ ಆಗತ್ತೆ ಅಂತ ಹೇಳಲಾಗ್ತಾ ಇದ್ದು, ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಶಾಸಕರ ಅಭಿಪ್ರಾಯವನ್ನ ನಾಯಕರು ಸಂಗ್ರಹ ಮಾಡಲಿದ್ದಾರೆ. ಇವತ್ತೇ ಸಿಎಲ್ಪಿ ಲೀಡರ್ ಆಯ್ಕೆಯಾಗುವ ಸಾಧ್ಯತೆ ಇದ್ದು, ಇವತ್ತು ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. 6 ಗಂಟೆಗೆ ಮೀಟಿಂಗ್ ಇದೆ. ಸೊ ಸೋಮವಾರವೇ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇರೋದು. ಇವರಿಬ್ಬರ ನಡುವೆ ಇರುವಂತಹ ಫೈಟ್ ನಲ್ಲಿ ಗೆಲ್ಲೋದು ಯಾರು? ಯಾಕಂದ್ರೆ ಅಭೂತಪೂರ್ವ ಗೆಲುವಂತೂ ಸಿಕ್ಕಿದೆ. ಇವರಿಬ್ಬರ ನಡುವೆ ಇದ್ದಂತಹ ಫೈಟ್ಗೆ ಕೊನೆ ಬಿದ್ದಿದೆ. ಯಾಕಂದ್ರೆ ಆಲ್ರೆಡಿ ರಾಷ್ಟ್ರೀಯ ನಾಯಕರು ಬಂದು, ರಾಹುಲ್ ಗಾಂಧಿ ಬಂದು, ಇವರಿಬ್ಬರ ನಡುವೆ ಇದ್ದಂತಹ ವೈಮನಸ್ಸನ್ನ ನೀವು ತೆಗೆದುಕೊಂಡು ಹೋಗಬಾರ್ದು. ಮೊದಲು ಅಧಿಕಾರ, ಆ ನಂತರ ನಿಮ್ಮ ವೈಯಕ್ತಿಕ ವಿಚಾರಗಳು, ಪಕ್ಷ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಈಗ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದೆ. ಆದ್ರೆ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಚುನಾವಣೆ ಅಂತ ಹೇಳಿದ್ರು, ಮಗನಾಗಿ ತಾವು ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಸ್ಥಾನದಲ್ಲಿ ನೋಡ್ಲಿಕ್ಕೆ ಆಸೆ ಪಡ್ತೀರಾ? ಖಂಡಿತ ಹೇಳಿದ ಒಬ್ಬ ಮಗನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮತ್ತು ಈ ಕರ್ನಾಟಕದ ಪ್ರಜೆಯಾಗಿ ನಂಜವರು ಮತ್ತೆ ಮುಖ್ಯಮಂತ್ರಿಗಳಾಗುತ್ತೆ. ಸರ್, ಇದನ್ನ ಎಲ್ಲ ಶಾಸಕರು ಕೂಡ ಒಪ್ಕೊಳ್ತಾರೆ. ಯಾಕಂದ್ರೆ ಶಾಸಕರ ಅಭಿಪ್ರಾಯವೇ ಅಂತಿಮ ಆಗಿರೋದ್ರಿಂದ ನಿಮಗೆ ಅದು ಭರವಸೆ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರೇ ಮೊದಲು ಸಿಎಂ ಆಗ್ಬೇಕಾ? ಫಾರ್ಮಲ್ ಏನಾದ್ರು ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದ್ರು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದ್ರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲು ಸಿಎಂ ಆಗ್ಬೇಕಾ? ಫಾರ್ಮಲ್ ಏನಾದ್ರು ಇದೆಯಾ? 50-50 ಫಾರ್ಮಲ್ ಆ ಥರ ಏನಾದ್ರು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸಂಸತ್ನಾದ ಅನ್ನೋದನ್ನ ಬಿಟ್ಟು ಡಿ.ಕೆ. ಶಿವಕುಮಾರ್ ತಮ್ಮನಾಗಿ ಹೇಳೋದಾಯ್ತು ಅಂದ್ರೆ ನಾನು ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋನು ಮೊದಲಿಗ. ಹಾಗಾದ್ರೆ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗಾದ್ರೆ ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಲಾಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಇಬ್ಬರು ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಇಬ್ಬರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಇವತ್ತು ಮುಖ್ಯವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಶಾಸಕರೇ ಆಯ್ಕೆ ಮಾಡ್ತಾರಾ ಅಥವಾ ಇವರು ಈ ಸಲ ಆಗ್ಲಿ ಸಿಎಂ ಅನ್ನೋದನ್ನ ಪಕ್ಷದಲ್ಲೇ ಚರ್ಚೆ ಮಾಡಿ ಆನಂತರ ಆಯ್ಕೆ ಮಾಡ್ಲಾಗತ್ತಾ? ಹೇಗೆ? ನವಿತಾ ಚಂದ್, ರಾಜ್ಯದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗ್ತಾರ, ಸಿದ್ದರಾಮಯ್ಯ ಆಗ್ತಾರ? ಸದ್ಯದ ಕುತೂಹಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ 2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ, ಮತ್ತೊಂದು ಕಡೆ ಪಕ್ಷವನ್ನ 1 ವರ್ಷ ಸಂಘಟನೆ ಮಾಡಿದ್ದು, ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರು ಡಿ.ಕೆ. ಶಿವಕುಮಾರ್. ಹಾಗಾಗಿ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಈ ಒಂದು ಪೈಪೋಟಿ ಆರೋಗ್ಯಕರವಾಗಿರ್ಲಿ ಎಂಬ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಇವತ್ತು ಸಂಜೆ 6 ಗಂಟೆಗೆ ಖಾಸಗಿ ಓಟ್ನಲ್ಲಿ ಕಾಂಗ್ರೆಸ್ನ ಗೆದ್ದಂತಹ ಶಾಸಕರ ಶಾಸಕಾಂಗ ಪಕ್ಷದ ಸಭೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದಿರುವಂತದ್ದು. ಈ ಒಂದು ಶಾಸಕಾಂಗ ಪಕ್ಷ ಸಭೆ ಸಂಜೆ 6 ಗಂಟೆಗೆ ಆರಂಭವಾಗುತ್ತೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರ ವೈಯಕ್ತಿಕ ಅಭಿಪ್ರಾಯವನ್ನ ಪಡೆದುಕೊಳ್ಳಿದ್ದಾರೆ. ಆಯಾ ಶಾಸಕರ ಅಭಿಪ್ರಾಯದ ಮೇರೆಗೆ ಯಾರು ಹೆಚ್ಚು ಶಾಸಕರ ಬೆಂಬಲವನ್ನು ಪಡಿತಾರೆ, ಅಭಿಪ್ರಾಯವನ್ನು ಹೆಚ್ಚು ಪಡಿತಾರೆ, ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ. ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ ನೋಡ್ತಾ ಇದ್ವಲ್ಲ, ಇವತ್ತು ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸಿಎಂ ಯಾರಾಗ್ತಾರೆ? ಶಾಸಕಾಂಗ ಪಕ್ಷದಲ್ಲಿ ಸಿಎಂ ಅಭ್ಯರ್ಥಿ ಫೈನಲ್ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಎಲ್ಲರ ಅಭಿಪ್ರಾಯವನ್ನ ಇಲ್ಲಿ ಕೇಳಲಾಗುತ್ತೆ. ಯಾರ್ಯಾರು ಗೆದ್ದಿದಾರಲ್ಲ ಶಾಸಕರು, ಅವರನ್ನ ಕರೆಸಿ ಇವತ್ತು ಶಾಸಕಾಂಗ ಪಕ್ಷದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಕೇಳ್ತಾರೆ. ಖುದ್ದು ಅವರ ಅಭಿಪ್ರಾಯವನ್ನ ಪಡೆದುಕೊಂಡ ನಂತರ ಯಾರಿಗೆ ಹೆಚ್ಚಿನ ಮತಗಳು ಸಿಗತ್ತೆ, ಯಾರಿಗೆ ಅಭಿಪ್ರಾಯ ಯಾರ ಪರವಾಗಿ ಇದೆ ಅನ್ನೋದನ್ನ ತಿಳ್ಕೊಳ್ಳಲಾಗುತ್ತೆ. ಈಗ ನೂತನ ಸಿಎಂ ಆಗೋದಕ್ಕೆ ಇಬ್ಬರು ಪ್ರಬಲ ಪೈಪೋಟಿಗಳಿದ್ದಾರೆ. ಅವರ ಒಂದು ವರ್ಚಸ್ಸನ್ನ ನಾವು ಗಮನಿಸಬಹುದು. ಸಿದ್ದರಾಮಯ್ಯ ಅವರಿಗೆ ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರೋದನ್ನ ನಾವು ಗಮನಿಸಬಹುದು. ಲೋಕಸಭೆಯ ಚುನಾವಣೆಯ ಲೆಕ್ಕವನ್ನ ಇಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನ ಸಿಎಂನಾಗಿ ಮಾಡ್ತಾರಾ? ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಪಕ್ಷ ಸಂಘಟನೆಯನ್ನ ಮಾಡಿದ್ದು, ಪಕ್ಷ ನಿಷ್ಠೆಯನ್ನ ತೋರುವಂತಹ ವಿಚಾರವನ್ನ ಕೂಡ ಇಲ್ಲಿ ಮಾನದಂಡವನ್ನಾಗಿ ತೆಗೆದುಕೊಳ್ಳಲಾಗ್ತಾ. ಕೆಪಿಸಿಸಿ ಅಧ್ಯಕ್ಷರೇ ನಾರ್ಮಲ್ ಆಗಿ ಸಿಎಂ ಆಗುವಂತಹ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಮತ ಬ್ಯಾಂಕ್ ಅನ್ನ ಆಲ್ರೆಡಿ ಭದ್ರವಾಗಿ ಇಟ್ಕೊಂಡಿದ್ದಾರೆ. ಪಕ್ಷ ನಿಷ್ಠೆಯ ಇದೆ, ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ
ಪಕ್ಷವನ್ನ ಈ ಸಲ ಅಧಿಕಾರಕ್ಕೆ ತರುವಂತಹ ಪ್ರಯತ್ನಗಳಲ್ಲಿ ಅವರು ಕೂಡ ಒಬ್ರು. ಸಿದ್ದರಾಮಯ್ಯ ಅವರು ಅಷ್ಟೇ ಪಕ್ಷ ಸಂಘಟನೆಯಿಂದ ಹಿಡಿದು ಕ್ಲೀನ್ ಇಮೇಜ್ ಇರುವಂತಹ ನಾಯಕರ ನಾಯಕ ಅಂತ ಅನ್ನಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಈ ಸಲ ಸಿಎಂ ಆಗ್ತಾರೆ ಇವತ್ತು ಗೊತ್ತಾಗಲಿದೆ. ಬಿಜೆಪಿ ಹೀನಾಯ ಸೋಲನ್ನ ಕಂಡಿದೆ, ತೀವ್ರ ಮುಖಭಂಗವನ್ನ ಅನುಭವಿಸಿದೆ. ಬಿಜೆಪಿ ಸೋಲಿನ ನೈತಿಕ ಹೊಣೆ ಹೊತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಹಂಗಾಮಿ ಸಿಎಂ, ನಮ್ಮ ಸೋಲಿಗೆ ಒಂದೇ ಕಾರಣ ಇಲ್ಲ, ಹಲವಾರು ಕಾರಣಗಳಿವೆ. ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲವನ್ನ ಚರ್ಚೆ ಮಾಡ್ತೇವೆ ಅಂತ ಬೊಮ್ಮಾಯಿ ತಿಳಿಸಿದ್ದಾರೆ. ಅವರಿಗೂ ಗೊತ್ತಿದೆ ಪಕ್ಷ ಈ ಮಟ್ಟಿಗೆ ಸೋಲು ಅನುಭವಿಸುವುದಕ್ಕೆ ಏನು ಕಾರಣ ಅನ್ನೋದು, ಬಟ್ ಆತ್ಮಾವಲೋಕನ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಸಮಯ ಕೇಳಿದ್ದು ಅವರು ಕೊಟ್ಟಿದ್ರು. ನಾನು ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ, ಅವರು ಸ್ವೀಕಾರ ಕೂಡ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಯ ತೀರ್ಪನ್ನು ನಾವು ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾ ಈ ಚುನಾವಣೆಯ ಜನರು ಏನು ತೀರ್ಪು ಕೊಟ್ಟಿದ್ದಾರೆ, ನಮಗೆ ನಮ್ಮ ಪಕ್ಷಕ್ಕೇನು ಹಿನ್ನಡೆ ಆಗಿದೆ, ಸೋಲಾಗಿದೆ, ಅದರ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ಐ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಿಫೀಟ್. ಆಡಳಿತಾರೂಢ ಬಿಜೆಪಿ ಕೇವಲ 66 ಸ್ಥಾನಗಳಿಗೆ ಮಾತ್ರ ಅಲ್ಲಿ ಕುಸಿದಿದ್ದನ್ನ ನಾವು ಗಮನಿಸಬಹುದು. ಕೇವಲ 66 ಸ್ಥಾನವನ್ನ ಪಡ್ಕೊಂಡಿದೆ ಬಿಜೆಪಿ. ಕೈ ಹಿಡಿಲಿಲ್ಲ ಜನಪರ ಯೋಜನೆಗಳು, ಫಲ ಕೊಟ್ಟಿಲ್ಲ ಕೇಂದ್ರ ನಾಯಕರ ಪ್ರಚಾರ. ಕೇವಲ 66 ಸ್ಥಾನಗಳಿಗೆ ಸೀಮಿತ ಆಯಿತು ಬಿಜೆಪಿ. 120 ಇದ್ದಂತಹ, ಅಂದ್ರೆ 2019 ನಂತರ 120 ಇದ್ದಂತಹ ಬಿಜೆಪಿಯ ಸ್ಥಾನಗಳನ್ನ ನೋಡಿದ್ರೆ ಅರ್ಧಕ್ಕರ್ಧ ಅಲ್ಲಿ ಕಡಿಮೆ ಆಗಿದೆ. ಸೋಲಿನ ಬಗ್ಗೆ ಈಗ ನಾಯಕರು ಆತ್ಮಾವಲೋಕನ ಮಾಡಿಕೊಳ್ಳಲಿದ್ದಾರೆ. ಶೀಘ್ರವೇ ಸಭೆ ಸೇರಿ ಸೋಲಿನ ಬಗ್ಗೆ ಪರಾಮರ್ಶೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆಗೆ ಸನ್ನದ್ಧವಾಗುವಂತಹ ಪಣವನ್ನ ತೊಟ್ಟಿದ್ದಾರೆ. ಯಾಕಂದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆಗೆ ಮತ್ತೆ ಇವರು ಸನ್ನದ್ಧರಾಗಬೇಕು. ಈ ನಿಟ್ಟಿನಲ್ಲಿ ಆತ್ಮಾವಲೋಕನ ಸಭೆಯನ್ನ ನಡೆಸಲಾಗುತ್ತೆ. ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣ ಏನು, ವೋಟ್ ಶೇರ್ ಅಲ್ಲಿ ಕಡಿಮೆ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಜೊತೆಗೆ ಯಾವ ರೀತಿಯಾಗಿ ಸಭೆಯಲ್ಲಿ ಆತ್ಮಾವಲೋಕನ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬಿಜೆಪಿ ಇಷ್ಟರ ಮಟ್ಟಿಗೆ ಒಂದು ಹೀನಾಯ ಸೋಲು ಕಾಣುತ್ತೆ ಅಂತ ಅವರು ಅಂದಾಜು ಮಾಡಿರ್ಲಿಕ್ಕಿಲ್ಲ. ಅವರಲ್ಲಿ ಒಂದು ಅತಿಯಾದ ಆತ್ಮವಿಶ್ವಾಸ ಇತ್ತು, ಈ ಸಲ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿ. ಬಟ್ ಅವೆಲ್ಲವೂ ಕೂಡ ಸುಳ್ಳಾಯ್ತು. ಹಾಗಾದ್ರೆ ಮುಂದೆ ಇರುವಂತಹ ಚಾಲೆಂಜಸ್ ಏನು? ಯಾಕಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಪಕ್ಷ ಸಂಘಟನೆಯನ್ನ ಮಾಡಬೇಕಾಗುತ್ತೆ. ಏನೆಲ್ಲ ಚಾಲೆಂಜ್ ಅನ್ನ ಇಟ್ಕೊಂಡು ಪರಾಮರ್ಶೆ ಮಾಡಲಾಗುತ್ತೆ? ಖಂಡಿತವಾಗ್ಲೂ ನವಿತಾ, 1600 ವಿಚಾರಗಳು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಚುನಾವಣೆ ಸೋಲಿಗೆ. ಯಾಕಂದ್ರೆ 120 ಸ್ಥಾನವನ್ನ ಗೆಲ್ಲುವಂತ ಗುರಿಯನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ರು. ಈಗ 66ಕ್ಕೆ ಕುಸಿದಿದ್ದಾರೆ. ಎಲ್ಲೊಂದ್ ಕಡೆ ಅವ್ರಿಗೂ ಕೂಡ ಆಶ್ಚರ್ಯ ಆಗಿದೆ ಮತ್ತೆ ಆಘಾತ ಕೂಡ ಆಗಿದೆ. ಇಷ್ಟರ ಮಟ್ಟಿಗೆ ನಾವು ಕೆಳಗಡೆ ಇಳಿದಿದೀವ ಅಂತ. ಈಗಾಗಲೇ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲೂ ಕೂಡ ತಮ್ಮದೇ ಸರ್ಕಾರ ಇತ್ತು. ಇಂತಹ ಸಂದರ್ಭದಲ್ಲಿ ಗೆಲ್ಲುವಂತ ಚಾನ್ಸಸ್ ಕೂಡ ಬಹುತೇಕವಾಗಿ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ 66ಕ್ಕೆ ಕುಸಿಯೋದ್ರ ಮುಖಾಂತರವಾಗಿ ಒಂದು ಹೀನಾಯ ಸೋಲನ್ನ ಕಂಡಿದೆ. ಈಗ ಇದರಿಂದ ಹೊರಗೆ ಬರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಆತ್ಮಾವಲೋಕನ ಸಭೆಗೂ ಕೂಡ ಮುಂದಾಗಿರುವಂತದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈಗ ಮತ್ತೆ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂದ್ರೆ ಕೇಂದ್ರದ ಒಂದಷ್ಟು ಜನ ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆ ನೇತೃತ್ವದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಸೇರ್ಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲಿ ಸೋಲಾಗಿದೆ, ಸೋಲಿಗೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರವನ್ನ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸೋಲಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಅಲ್ಲಿನ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟವಾದಂತಹ ನಿರ್ಧಾರವನ್ನು ಕೈಗೊಂಡು ಅಂತಿಮವಾಗಿ ಲೋಕಸಭಾ ಚುನಾವಣೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರಕ್ಕೂ ಕೂಡ ಮುಂದಾಗುವಂತದ್ದು. ನವಿತಾ, ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರೇ ಈ ಒಂದು ಚುನಾವಣೆಯ ಸ್ಟ್ರಾಟಜಿಯನ್ನು ಕೂಡ ಮಾಡ್ಕೊಂಡಿದ್ರು, ಮತ್ತೆ ಅವರೇ ನೇತೃತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದ್ರು. ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ನಾಯಕರ ಪ್ರಚಾರ ನಾಯಕತ್ವ ಎಲ್ಲ ಒಂದ್ ಕಡೆಗೆ ಬಿಜೆಪಿಗೆ ಫಲ ಕೊಡಿಲ್ಲ ಅನ್ನುವಂಥದ್ದು. ಇಲ್ಲಿ ಬಿಜೆಪಿಗೆ ಒಂದು ಲೀಡರ್ಶಿಪ್ ಕೊರತೆ ಕೂಡ ಇತ್ತು. ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆ ಆದ ನಂತರವಾಗಿ ಬಿಜೆಪಿಯಲ್ಲಿ ಅಷ್ಟರ ಮಟ್ಟಿಗೆ ಪ್ರಬಲವಾದಂತಹ ನಾಯಕರು ಕೂಡ ಯಾರು
ಇರಲಿಲ್ಲ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ರೂ ಕೂಡ ಅವರಿಗೆ ಅಷ್ಟರ ಮಟ್ಟಿಗೆ ಒಂದ್ ರೀತಿ ಪರಿಣಾಮಕಾರಿ ನಾಯಕತ್ವ ಜನರಿಗೆ ತಲುಪ್ತಾ ಇರಲಿಲ್ಲ. ಯಡಿಯೂರಪ್ಪನವರು ಇದ್ದಿದ್ರೆ ಎಲ್ಲ ಒಂದ್ ಕಡೆಗೆ ಗೆಲ್ಲುವಂತ ಚಾನ್ಸಸ್ ಇತ್ತು. ಅವರು ನಿವೃತ್ತಿ ಘೋಷಣೆ ಮಾಡಿದ ನಂತರವಾಗಿ ಸಿದ್ದರಾಮಯ್ಯ ಅವರಿಗೆ ಆ ಒಂದು ಲಾಭ ಸಿಕ್ಕಿರುವಂತದ್ದು. ಹಾಗಾಗಿನೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ಸಿಕ್ಕಿರುವಂತದ್ದು. ಹೀಗಾಗಿ ಯಾವ ರೀತಿಯಾಗಿ ಸರಿದೂಗಿಸಬೇಕು ಅಂದ್ರೆ ಭ್ರಷ್ಟಾಚಾರ ವಿಚಾರವಾಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳು, ಸರ್ಕಾರದ ವೈಫಲ್ಯ ಆಗಿರ್ಬೋದು, ಮತ್ತೆ ಲಿಂಗಾಯತ ಒಂದಷ್ಟು ವಿಚಾರಗಳ ಬಗ್ಗೆ, ಜಾತಿ ವಿಚಾರಗಳ ಬಗ್ಗೆ ಕೂಡ ತಂದ್ರು. ಅದನ್ನ ಲಾಭ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮೀಸಲಾತಿ ವಿಚಾರವನ್ನು ಕೂಡ ನಿರ್ಣಯ ಮಾಡಿದ್ರು. ಅವೆಲ್ಲವೂ ಕೂಡ ಸಫಲವನ್ನ ಕೊಟ್ಟಿಲ್ಲ. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಬರುವಂತ 8-9 ತಿಂಗಳಲ್ಲಿ ಪರಿಣಾಮಕಾರಿಯಾಗಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪರಿಣಾಮಕಾರಿಯಾಗಿ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ. ಡೀಟೇಲ್ಸ್ಗೆ ಕಾಂಗ್ರೆಸ್ ಅಬ್ಬರಕ್ಕೆ ತಲೆ ಕೆಳಗಾಗಿದೆ ದಳಪತಿಗಳ ಲೆಕ್ಕಾಚಾರ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ತೀವ್ರ ಮುಖಭಂಗ ಆಗಿದೆ. ಎಚ್ಡಿಕೆಗೆ ಕುಟುಂಬ ರಾಜಕಾರಣವೇ ಮುಳುವಾಯ್ತಾ? ಕೇವಲ 19 ಸ್ಥಾನಗಳನ್ನ ಪಡ್ಕೊಳ್ಳೋದಕ್ಕಷ್ಟೇ ಸಾಧ್ಯ ಆಗಿದೆ ಜೆಡಿಎಸ್ಗೆ. ಈ ಸಲ ಬಹಳ ನಿರೀಕ್ಷೆ ಇತ್ತು. ಕುಮಾರಸ್ವಾಮಿ ಅವರು ಆಲ್ಮೋಸ್ಟ್ 35-40 ಸ್ಥಾನಗಳನ್ನಾದ್ರೂ ನಾವು ಪಡ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಆ ಲೆಕ್ಕಾಚಾರವು ಎಲ್ಲವೂ ಉಲ್ಟಾ ಆಗಿದೆ. ಇಲ್ಲಿ ಭದ್ರಕೋಟೆಯಲ್ಲೇ ಜೆಡಿಎಸ್ಗೆ ಭಾರಿ ಹಿನ್ನಡೆಯಾಗಿದೆ. ಪುತ್ರ ನಿಖಿಲ್ ಕೂಡ ರಾಮನಗರದಲ್ಲಿ ಸೋಲು ಕಂಡಿದ್ದಾರೆ. ಮತ್ತೆ ತಳಮಟ್ಟದಿಂದ ಪಕ್ಷ ಕಟ್ಟುವ ಅನಿವಾರ್ಯತೆ, ಇದು ಅನಿವಾರ್ಯತೆ ಆಗಿತ್ತು, ಅವರಿಗೆ ಅವಶ್ಯಕತೆ ಆಗಿತ್ತು ಈ ಸಲದ ಗೆಲುವು. ಬಟ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತಹ ಉತ್ಸಾಹದಲ್ಲಿದ್ರು. ಬಟ್ ಯಾವುದೂ ಆಗ್ಲಿಲ್ಲ. ಮತದಾರನ ನಿರ್ಣಯ ಬೇರೆಯದ್ದೇ ಆಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಜೆಡಿಎಸ್ ಅಂದುಕೊಂಡಿತ್ತು ನಾವು ಈ ಸಲ ಸರ್ಕಾರ ರಚನೆ ಮಾಡ್ತೀವಿ, ಅತಂತ್ರ ಬರುತ್ತೆ, ನಮ್ಮ ಪಾತ್ರ ಇರುತ್ತೆ, ನಾವು ಕಿಂಗ್ ಮೇಕರ್ ಆಗ್ತೀವಿ. ಬಟ್ ಮತದಾರನ ನಿರ್ಣಯವೇ ಬೇರೆ ಆಗಿತ್ತು. ಜೆಡಿಎಸ್ ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಒಂದ್ ಕಡೆ ಅತ್ಯುತ್ಸಾಹ ಇತ್ತು, ತನ್ನ ಭದ್ರಕೋಟೆಯಲ್ಲಿ ತನ್ನ ನೆರೆಯನ್ನ ಕಳ್ಕೊಂಡಿರುವಂತದ್ದು. ಹಾಗಾದ್ರೆ ಜೆಡಿಎಸ್ ಕಲಿಬೇಕಾಗಿರೋದು ಏನು? ಇದರಿಂದ ಮತ್ತೆ ಪುನಶ್ಚೇತನ ಆಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು? ರವಿತಾ, ಕನ್ನಡಿಗರು ಪ್ರಾದೇಶಿಕ ಪಕ್ಷವನ್ನ ಕೈ ಹಿಡಿತಾರೆ. ಕನ್ನಡಿಗರು ಈ ಬಾರಿ ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಈ ಬಾರಿ ಕನ್ನಡಿಗರನ್ನ ಒಂದು ಮನವಿ ಮಾಡುವಂತಹ ಮೂಲಕ ಅಧಿಕಾರಕ್ಕೆ ಬರೋದಕ್ಕೆ ಮುಂದಾಗಿತ್ತು. ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳು ಇದ್ದಾಗಷ್ಟೇ ಕನ್ನಡ ಉಳಿಯೋದಕ್ಕೆ ಸಾಧ್ಯ. ಈ ಒಂದು ವಿಚಾರವನ್ನ ಹೆಚ್ಚಿನದಾಗಿ ಒಂದು ಪ್ರಚಾರದ ವೇಳೆಯಲ್ಲೂ ಕೂಡ ಹೇಳಲಾಗಿತ್ತು. ಸೊ ಅದೇ ರೀತಿಯಾಗಿ ಈ ಬಾರಿ ಟಾರ್ಗೆಟ್ 121 ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಗುರಿಯನ್ನ ಇಟ್ಕೊಂಡು ಜೆಡಿಎಸ್ ಪ್ರಚಾರಕ್ಕೆ ಧುಮುಕಿತ್ತು. ಆದ್ರೆ 121 ಅಲ್ಲ, ಕಳೆದ ಬಾರಿ ಗಳಿಸಿದಂತ 37 ಸ್ಥಾನ ಇತ್ತಲ್ಲ, ಆ 37 ಸ್ಥಾನದಲ್ಲಿ ಅರ್ಧವನ್ನ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 19 ಸೀಟ್ಗಳಿಗೆ ಈ ಬಾರಿ ಜೆಡಿಎಸ್ ತೃಪ್ತಿಪಟ್ಟುಕೊಳ್ಳಬೇಕಾಗಿದೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತೀವ್ರ ಮುಖಭಂಗವನ್ನು ಅನುಭವಿಸಿದ್ರು. ಈಗ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮುಖಭಂಗ ಅನುಭವಿಸಿರುವಂತದ್ದು. ಖುದ್ದು ಒಂದು ಪಕ್ಷ ಹೀನಾಯವಾಗಿ ಸೋತಿರುವಂತದ್ದು, ಖುದ್ದು ಮಗ 2ನೇ ಬಾರಿ ಕೂಡ ಸೋತಿರುವಂತದ್ದು. ಹೀಗಾಗಿ ಪಕ್ಷದ ಭವಿಷ್ಯ, ಮಗನ ಭವಿಷ್ಯ ಎರಡೂ ಕೂಡ ಈಗ ಕುಮಾರಸ್ವಾಮಿ ಅವರಿಗೆ ಚಿಂತೆ ಉಂಟು ಮಾಡುವಂತೆ ಮಾಡಿರುವಂತದ್ದು. ಜೊತೆಗೆ ಈಗ ಏನು ರಾಮನಗರದಲ್ಲಿ ಸೋಲು ಕುಟುಂಬ ರಾಜಕಾರಣದಿಂದಾಗಿ ಈ ಒಂದು ಸೋಲು ಕಾಣಬೇಕಾಯ್ತಾ? ಯಾಕೆಂದ್ರೆ ರಾಮನಗರದಲ್ಲಿ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರಿದ್ರು. ಅದಾದ ಬಳಿಕ ಅವಾಗಲೇ ಸಾಕಷ್ಟು ಅಸಮಾಧಾನ ಇತ್ತು. ಅದಾದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಂತಹ ಮೇಲೆ ಇನ್ನಷ್ಟು ಅಸಮಾಧಾನ ಉಂಟಾಯಿತು. ಸೊ ರಾಮನಗರದಲ್ಲಿ ಬಹಳ ಪ್ರಮುಖವಾಗಿ ಅನಿತಾ ಕುಮಾರಸ್ವಾಮಿ ಶಾಸಕಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ, ಕೋವಿಡ್ ಸಂದರ್ಭದಲ್ಲೂ ಕೂಡ ನಿರೀಕ್ಷಿತವಾಗಿ ಜನರಿಗೆ ಸ್ಪಂದನೆ ಮಾಡಿರಲಿಲ್ಲ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಹಿನ್ನಡೆ ಉಂಟಾಗಿತ್ತು. ಇವೆಲ್ಲವೂ ಕೂಡ ಎಲ್ಲೋ ಹಳೆ ಮೈಸೂರು ಭಾಗ, ಜೊತೆಗೆ ರಾಮನಗರದಲ್ಲಿ ಪರ್ಟಿಕ್ಯುಲರ್ ನಿಖಿಲ್ ಅವರ ಕ್ಷೇತ್ರದಲ್ಲಿ ಸೋಲೋದಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಬ್ರೇಕ್ ಆದ್ಮೇಲೆ ಟಾಪ್ 18 ಮತ್ತೆ ಸ್ವಾಗತ. ಹಿರಿಯೂರಲ್ಲಿ ಡಿ ಸುಧಾಕರ್ ಗೆದ್ದ ಸಂಭ್ರಮಾಚರಣೆ ವೇಳೆ ಗಲಾಟೆಯಾಗಿದೆ. ಹಿರಿಯೂರಲ್ಲಿ ಡಿ ಸುಧಾಕರ್ ಮೆರವಣಿಗೆಗೆ ಜೀಪ್ ಸಿದ್ಧ ಆಗಿತ್ತು. ಆದರೆ ಕಾಂಗ್ರೆಸ್ ಬಾವುಟ ಕಟ್ಟಿದ್ದ ಜೀಪ್ ಕಂಡು ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ರು. ಜೀಪ್ ಅಡ್ಡ ಹಾಕಿ ದೊಣ್ಣೆಯಿಂದ ಡ್ರೈವರ್ ಮೇಲೆ ಹಲ್ಲೆ ಮಾಡಿ ದಾಂಧಲೆ ನಡೆಸಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಗಲಾಟೆ ತಣ್ಣಗಾಗಿದೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ವಿಜಯೋತ್ಸವದ ವೇಳೆ ಗಲಾಟೆ ನಡೆದಿದೆ. ಜಿಸಿಆರ್ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಹೊಡೆದು ಸಂಭ್ರಮಿಸುತ್ತಿದ್ರು. ಈ ವೇಳೆ ಸಮೀಪದಲ್ಲಿದ್ದ ಗೋಬಿ ಸೆಂಟರ್ ಮಾಲೀಕ ಆಕ್ಷೇಪ ಮಾಡಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಗೋಬಿ ಸೆಂಟರ್ನ ಗ್ಲಾಸ್ ಹೊಡೆದು ದಾಂಧಲೆ ಮಾಡಿದ್ದಾರೆ.
ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಸೋಲಿನ ನೋವಿನಿಂದ ಗಳಗಳನೆ ಹತ್ತಿದ್ದಾರೆ. ಕ್ಷೇತ್ರದ ಜನರಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ರು, ನನ್ನನ್ನು ಗೆಲ್ಲಿಸಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಬೀದಿಲಿ ಅಳ್ತಾ ಇದ್ದ ರೇಣುಕಾಚಾರ್ಯರನ್ನ ಮನೆಯೊಳಗೆ ಕರೆತಂದು ಸಮಾಧಾನ ಮಾಡಿದ್ರು ಅಭಿಮಾನಿಗಳು. ಬೆಂಬಲಿಗರ ಮುಂದೆಯೂ ನೋವು ತಡೆಯಲಾಗದೆ ಶಾಸಕ ರೇಣುಕಾಚಾರ್ಯ ಕಣ್ಣೀರು ಹಾಕಿದ್ರು. ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಗೆದ್ದಿದ್ದಾರೆ. ಬಿಜೆಪಿ ಅಮೃತ ದೇಸಾಯಿ ವಿರುದ್ಧ ಭರ್ಜರಿ ಗೆಲುವು ಕಂಡಿದ್ದಾರೆ. ಯೋಗೀಶ್ ಗೌಡ ಕೊಲೆ ಕೇಸ್ನ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಗೆ ಧಾರವಾಡ ಪ್ರವೇಶದ ನಿರ್ಬಂಧ ಇತ್ತು. ಕ್ಷೇತ್ರದಿಂದ ಹೊರಬಿದ್ದರೂ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಔರಾದ್ ಕ್ಷೇತ್ರದ ವಿಜೇತ ಬಿಜೆಪಿ ಅಭ್ಯರ್ಥಿ ಪ್ರಭು ಬಿ ಚೌಹಾಣ್ ಗೆದ್ದ ಖುಷಿಯಲ್ಲಿ ಹತ್ತಿದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾ ನನ್ನ ಸೋಲಿಸೋಕೆ ಕುತಂತ್ರ ಮಾಡಿದ್ರು, 300 ಜನರನ್ನ ಬಿಟ್ಟು ನನ್ನ ಸೋಲಿಸೋದಕ್ಕೆ ಕುತಂತ್ರ ಮಾಡಿದ್ರು, ಆದ್ರೂ ಔರಾದ್ ಜನ ನನ್ನ ಕೈ ಹಿಡಿದಿದ್ದಾರೆ ಅಂತ ಭಾವುಕರಾಗಿ ಹತ್ತಿದ್ದಾರೆ. ಖೂಬಾ ಅವರನ್ನ ಮುಂದಿನ ಚುನಾವಣೆಯಲ್ಲಿ ನೋಡ್ಕೊಳ್ತೇನೆ ಅಂತ ಚೌಹಾಣ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಗೊಂದಲ ಬಗೆಹರಿದಿದೆ. ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡ ಕಡೆಗೂ 248 ಮತಗಳಿಂದ ಜಯಗಳಿಸಿದ್ದಾರೆ. ಮಾಲೂರು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಮರು ಎಣಿಕೆಗೆ ಆಗ್ರಹಿಸಿದ್ರು. ಆದರೆ ಸೊಪ್ಪು ಹಾಕದ ಚುನಾವಣಾಧಿಕಾರಿಗಳು ಯಾವುದೇ ಗೊಂದಲ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗೋದಾಗಿ ಮಂಜುನಾಥ್ ಗೌಡ ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಆರಗ ಜ್ಞಾನೇಂದ್ರ ವಿಜಯ ಸಾಧಿಸಿದ್ದಾರೆ. ಈ ಹಿನ್ನೆಲೆ ಆರಗ ಜ್ಞಾನೇಂದ್ರ ಬೃಹತ್ ರೋಡ್ ಶೋ ನಡೆಸಿದ್ರು. ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿದಿದ್ದ ಗರವಪ್ಪನ ಭವಿಷ್ಯ ನಿಜವಾಗತ್ತಾ ಅನ್ನುವ ಚರ್ಚೆ ಜೋರಾಗಿದೆ. ಈ ಹಿಂದೆ ಅಂಬಲಿ ಹಳಸಿತ್ತು ಕಂಬಳಿ ಬೀಸಿತಲೆ ಪರಾಕ್ ಅಂತ ಕಾರ್ಣಿಕ ಭವಿಷ್ಯ ನುಡಿದಿತ್ತು. ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. ಉತ್ತರ ಪ್ರದೇಶ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ದಾಖಲಿಸಿದೆ. 17 ಮಹಾನಗರ ಪಾಲಿಕೆಗಳ ಪೈಕಿ ಎಲ್ಲಾ 17 ಪಾಲಿಕೆಗಳು ಬಿಜೆಪಿ ಪಾಲಾಗಿದೆ. ಕೇರಳದ ಕೊಚ್ಚಿಯಲ್ಲಿ ಬರೋಬ್ಬರಿ 15,000 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಸುಮಾರು 2,500 ಕೆಜಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಭಾರತೀಯ ನೌಕಾಪಡೆ ಹಾಗೂ ಎನ್ಸಿಬಿ ಜಂಟಿ ಕಾರ್ಯಾಚರಣೆಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಡ್ರಗ್ಸ್ ಸೀಸ್ ಆಗಿದೆ. ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಹಾಗೂ ಆಪ್ ಸಂಸದ ರಾಘವ್ ಚಡ್ಡಾ ನಿಶ್ಚಿತಾರ್ಥ ನೆರವೇರಿದೆ. ನವದೆಹಲಿಯ ಕಪರ್ತಲಾ ಹೌಸ್ನಲ್ಲಿ ಕುಟುಂಬ ಸದಸ್ಯರು ಮತ್ತು ಆಪ್ತ ಸ್ನೇಹಿತರ ಸಮ್ಮುಖದಲ್ಲಿ ರಾಘವ್ ಪರಿಣಿತಿ ಉಂಗುರವನ್ನ ಬದಲಾಯಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಿಡುಗಡೆಯಾದ ಬಳಿಕ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಲಾಹೋರ್ನಲ್ಲಿರುವ ತಮ್ಮ ನಿವಾಸಕ್ಕೆ ಮರಳಿದ್ರು. ಈ ವೇಳೆ ತಮ್ಮ ಬಂಧನಕ್ಕೆ ಸೇನೆ ಕಾರಣ ಅಂತ ಅವರ ಸೇನೆಯ ವಿರುದ್ಧ ಕಿಡಿಕಾರಿದ್ರು. ಐಪಿಎಲ್ನ 60ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಜೈಪುರದಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಆರ್ಸಿಬಿ ಪಾಲಿಗೆ ಗೆಲುವು ಅನಿವಾರ್ಯ. ಆರ್ಸಿಬಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ.